ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ದೀಪಾವಳಿ ಹಬ್ಬ ಅಂತೇಳಿ ಪಟಾಕಿ ಹೊಡೆಯೋ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. 100 ರೂಪಾಯಿ 1000 ರೂಪಾಯಿ ಕೊಟ್ಟು ಪಟಾಕಿಗಳು ತಂದಿರ್ತಾರೆ. ನಮ್ಮ ಹಿರಿಯರು ದೀಪಾವಳಿ ಹಬ್ಬನ ಏಂತಕ್ಕೆ ಮಾಡಿದ್ರು ಅಂತಂದರೆ, ಈ ಟೈಮಲ್ಲಿ ಮಳೆಗಾಲ ಜೊತೆಗೆ ಚಳಿ ಸ್ಟಾರ್ಟ್ ಆಯ್ತದೆ. ಹಂಗಾಗಿ 1.5 2 ತಿಂಗಳುಗಳ ಕಾಲ ಒಂದು ಸ್ವಲ್ಪ ಜನಕ್ಕೆ ಕಾವು ಅಥವಾ ಬೆಂಕಿ ಮನೇಲಿ ಉರಿತಾ ಇದ್ದರೆ ಒಂದು ಸ್ವಲ್ಪ ಆರೋಗ್ಯ ಇರುತ್ತೆ, ಇಲ್ಲ ಅಂದರೆ ಕೋಲ್ಡ್ ಆದಷ್ಟು ಆರೋಗ್ಯ ಕೆಡುತ್ತೆ ಅಂತ ಅನ್ನೋದು ಉದ್ದೇಶಕ್ಕೋಸ್ಕರ ಮನೆಗಳಲ್ಲೆಲ್ಲ ಸ್ವಲ್ಪ ದೀಪ ಹಚ್ಚುವಂಥ ಒಂದು ಹಬ್ಬವಾಗಿ ನಮ್ಮ ದೀಪಾವಳಿ ಹಬ್ಬನ ತಂದರು ಅನ್ನೋದು ಮಾಹಿತಿ ಇರುವಂಥದ್ದು. ಅದು ಹೆಂಗೆ ಚೇಂಜ್ ಆಗ್ಬಿಟ್ಟದೆ ಅಂತಂದ್ರೆ, ಇವಾಗ ದೀಪಾವಳಿ ಹಬ್ಬ ಅಂದರೆ ಪಟಾಕಿ ಹೊಡಿಬೇಕು. ಅದು ಎಂಥ ಪಟಾಕಿ? ಬಾಂಬ್ಗಳು ಹೊಡಿಬೇಕು, ದೊಡ್ಡ ದೊಡ್ಡ ಸರ ಪಟಾಕಿ ಹೊಡಿಬೇಕು. ಆಯಿತು, ಪಟಾಕಿ ಹೊಡೀರಿ ಒಳ್ಳೆಯದು, ಆದರೆ ಎಂಥ ಪಟಾಕಿ ಹೊಡೆದ್ರೆ ನಾವು ನಮ್ಮ ಕೈಯಾರ ಪಟಾಕಿ ಹಚ್ಚಿ ಮುಂದೆ ನಿಂತು ಕಣ್ತುಂಬ ನೋಡಬೇಕು, ಕಿವಿಯಾರ ಕೇಳಬೇಕು. ಅದು ನಮಗೆ ಖುಷಿ ಕೊಡಬೇಕು, ಮನೆ ಮಂದಿಗೆಲ್ಲ ಖುಷಿ ಕೊಡಬೇಕು. ಆ ಥರದ ಪಟಾಕಿ ಹಚ್ಚಬೇಕು. ಬಟ್ ನಮ್ಮಲ್ಲಿ ಏನಾಗದೆ ಅಂತಂದರೆ, ಪಟಾಕಿ ಹಚ್ಬಿಟ್ಟು ಗುಡುಗುಡುಗು ಎದ್ದು ಬಿಡ್ತೀವಿ, ಕಿವಿ ಮುಚ್ಕೋತೀವಿ, ಕಣ್ಣು ಮುಚ್ಕೋತೀವಿ, ಸುಮಾರು ದೂರ ಕೊಟ್ಟೋಯ್ತೀವಿ, ಮೂಗು ಮುಚ್ಕೋತೀವಿ. ಯಾಕೆ ಅಂತಂದರೆ ಆ ಸ್ಮೆಲ್ ಆಗಲಿ ಅಥವಾ ಅದರ ಸೌಂಡ್ ಆಗಲಿ ಕೇಳೋಕ್ಕಾಗಲ್ಲ, ಕಣ್ಣಿಗೆ ಯಾರ ಬಿದ್ದರೆ ಎಫೆಕ್ಟ್ ಆಯ್ತದೆ ಅಂತನ್ನೋದು ಕಾರಣದಿಂದ ನಾವು ದೊಡ್ಡ ದೊಡ್ಡ ಪಟಾಕಿಗಳ ಬಾಂಬ್ಗಳೆಲ್ಲ ಹಚ್ಚಿ, ಸರ ಪಟಾಕಿ ಹಚ್ಚಿ ದೂರಕ್ಕೆ ಎದ್ದು ಬಿಡ್ತೀವಿ. ಬಟ್ ಆ ಥರದ ಪಟಾಕಿಗಳ ಅವಶ್ಯಕತೆ ಇಲ್ಲ. ಕಣ್ಣು ಮುಂದ್ಗಡೆ ನಿಮ್ಗೆ ಯಾವುದು ಖುಷಿ ಕೊಡುತ್ತೆ, ಜೊತೆಗೆ ನೀಟಾಗಿ ನಿಂತು ನೀವು ನೋಡುವಂಥದ್ದು ಆಗಬೇಕು ಪಟಾಕಿ ಹಚ್ಚಿದ ಮೇಲೆ. ಆ ಥರದ ಪಟಾಕಿಗಳನ್ನ ಜಾಸ್ತಿ ಹೊಡೀರಿ. ಅದು ಜಾಸ್ತಿ ಪರಿಸರ ಮಾಲಿನ್ಯನೂ ಆಗಲ್ಲ, ಜೊತೆಗೆ ಮನೆ ಮಂದಿಗೆಲ್ಲ ಖುಷಿ ಕೊಡುತ್ತೆ, ಚೆನ್ನಾಗಿರುತ್ತೆ. ಹಚ್ಚಿ ಭಯಪಟ್ಟು ಓಡೋಗುವಂಥ ಪಟಾಕಿ ಹೊಡೆದ್ರೆ ಅದೇನು ಹೊಡಿದರೂ ಆಯ್ತದಪ್ಪ. ಯಾಕೆಂದರೆ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಮುಚ್ಕೊಂಡ್ಮೇಲೆ ನೀವು ಅದು ಹಚ್ಚಿ ತಾನೇ ಏನು ಪ್ರಯೋಜನ? ಬರೀ ಪರಿಸರ ಮಾಲಿನ್ಯ, ಶಬ್ದ ಮಾಲಿನ್ಯ ಆಯ್ತದೆ. ಇದು ನನ್ನ ಒಪಿನಿಯನ್ನು. ಪಟಾಕಿ ಹೊಡೀರಿ, ನಿಮ್ಮ ಬಾಳಲ್ಲಿ ಖುಷಿ ತರಲಿ. ಅದು ಯಾರೂ ನಾವು ಪ್ರತಿ ವರ್ಷ ನೋಡ್ತಿರ್ತೀವಿ ಟಿ ವಿ ಮಾಧ್ಯಮಗಳಲ್ಲಿ, ಕೈಯ ಏಟಾಯಿತು, ಕಾಲು ಏಟಾಯಿತು, ಕಣ್ಣಿಗೆ ತುಂಬ ತೊಂದರೆ ಆಯಿತು, ಕೆಲವ್ರದ್ದು ಪ್ರಾಣನೇ ಹೋಯಿತು ಅಂತ ಈ ಥರದ್ದೆಲ್ಲ ಕೇಳೀವಿ. ಮನೆಯವರು ತುಂಬ ಖುಷಿಯಿಂದ ಹಬ್ಬಗಳು ಮಾಡ್ತಿರ್ತಾರೆ. ಹುಡುಗರು ಮಕ್ಕಳು ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರ ತಗೋಬೇಡಿ, ಜೊತೆಗೆ ಕೆಟ್ಟದ್ದನ್ನು ಜಾಸ್ತಿ ಬಳಸಬೇಡಿ. ಈ ಹಬ್ಬದಲ್ಲಿ ಪಟಾಕಿಗಳನ್ನ ಖುಷಿಯಿಂದ ಹೊಡೀರಿ. ಎಲ್ಲರೂ ಸೇರ್ಕೊಂಡು ಅಚ್ಚುಕಟ್ಟಾಗಿ ಹಬ್ಬ ಮಾಡುವಂಥದ್ದಾಗಲಿ, ನಿಮ್ಮ ಬಾಳಲ್ಲಿ ಬೆಳಕು ಬರುವಂಥದ್ದಾಗಲಿ. ಈ ಒಂದು ದೀಪಾವಳಿಲಿ ಯಾರು ಕತ್ಲೆ ಆವರಿಸ್ಕೋತಾರ ಮಾಡ್ಕೋಬೇಡಿ, ಅನಾಹುತ ಮಾಡ್ಕೋಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರೇಮ್ ಕುಮಾರ್ ನೇಳಗೆರೆ, ಮಂಡ್ಯ.